ಹಲೋ, ಸುಜಾತ ಕಿಚನ್ಸ್ಗೆ ಸ್ವಾಗತ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ರವೆಯಿಂದ ಇಡ್ಲಿಯನ್ನು ಮಾಡ್ತಾಯಿದ್ದೀನಿ. ಇಡ್ಲಿಯನ್ನು ಮಾಡೋದು ಹೇಗೆ ಮತ್ತು ಇಡ್ಲಿಯನ್ನು ಮಾಡೋದಕ್ಕೆ ಏನೇನು ಬೇಕು, ಇಡ್ಲಿ ಜೊತೆಗೆ ಮತ್ತು ಕಾಯಿ ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಡ್ಲಿಯನ್ನು ಮಾಡೋದಕ್ಕೆ ನಾನು ಮೊದಲು 50 ಗ್ರಾಮಷ್ಟು ಉದ್ದಿನಬೇಳೆಯನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು 20 ಗ್ರಾಮಷ್ಟು ಮೆಂತ್ಯೆಯನ್ನು ತೊಗೊಂಡಿದ್ದೀನಿ. ಮೆಂತ್ಯೆ ಬಳಸ್ಕೊಳ್ಳೋದ್ರಿಂದ ಟೇಸ್ಟು ಮತ್ತು ಸ್ಮೆಲ್ಲು ಎರಡೂ ಚೆನ್ನಾಗಿರುತ್ತೆ. ಹಾಗೆ ಇಡ್ಲಿ ರವೆಯನ್ನು ತೊಗೊಂಡಿದ್ದೀನಿ. ಒಂದು ಚಿಕ್ಕ ಬೌಲಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಯಾವ ಅವಲಕ್ಕಿ ಆದ್ರೂ ಆಗುತ್ತೆ, ದಪ್ಪ ಅವಲಕ್ಕಿನೂ ಆಗುತ್ತೆ, ಪೇಪರ್ ಅವಲಕ್ಕಿನೂ ಆಗುತ್ತೆ. ಉದ್ದಿನಬೇಳೆ ಮತ್ತು ಮೆಂತ್ಯೆಯನ್ನು ಚೆನ್ನಾಗಿ ತೊಳೆದು ಒಂದು 4 ಗಂಟೆ ನೆನೆಸಿಟ್ಕೋಬೇಕು. ಹಾಗೆ ಅವಲಕ್ಕಿಯನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಒಂದು 10 ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಉದ್ದಿನಬೇಳೆಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಉದ್ದಿನಬೇಳೆಯನ್ನು ನುಣ್ಣಗೆ ರುಬ್ಕೋಬೇಕು. ಹಾಗೆ ನೆನೆಸಿರೋ ಅವಲಕ್ಕಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ಈ ಇಡ್ಲಿಗೆ ಹೆಚ್ಚು ನೀರಿನ ಅವಶ್ಯಕತೆ ಏನೂ ಇರೋದಿಲ್ಲ. ಹಾಗೆ ಒಂದು 300 ಗ್ರಾಮಷ್ಟು ಇಡ್ಲಿ ರವೆಯನ್ನು ತೊಗೊಂಡಿದ್ದೀನಿ. ಈ ರವೆಯನ್ನು ಚೆನ್ನಾಗಿ ತೊಳ್ಕೊಬೇಕು. ರವೆಯಲ್ಲಿ ಇರೋಂಥ ನೀರನ್ನು ಬಸ್ದು ಚೆನ್ನಾಗಿ ಹಿಂಡ್ಕೋಬೇಕು. ರವೆಯಲ್ಲಿ ಜಾಸ್ತಿ ನೀರನ್ನು ಬಿಟ್ಕೋಬಾರ್ದು, ಚೆನ್ನಾಗಿ ಹಿಂಡ್ಕೋಬೇಕು. ಈ ಹಿಂಡಿರೋಂಥ ರವೆನ ನಾವು ಉದ್ದಿನಬೇಳೆ, ಮೆಂತ್ಯೆ, ಅವಲಕ್ಕಿಯನ್ನು ರುಬ್ಕೊಂಡಿದ್ದೀವಲ್ಲ ಅದಕ್ಕೆ ಸೇರಿಸ್ಕೋಬೇಕು. ಇಡ್ಲಿ ರವೆಯನ್ನು ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಗಂಟುಗಳಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಹದಕ್ಕೆ ಇದ್ದರೆ ಸಾಕಾಗುತ್ತೆ. ಇದಕ್ಕೆ ಜಾಸ್ತಿ ನೀರನ್ನು ಬೆರೆಸ್ಕೋಬಾರ್ದು, ಇಡ್ಲಿ ಚೆನ್ನಾಗಿ ಬರೋದಿಲ್ಲ. ಇಷ್ಟು ಹದ ಇದ್ದರೆ ಸಾಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ನೈಟ್ ಅಂದರೆ ಒಂದು ರಾತ್ರಿ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಅಂದರೆ ಒಂದು 8 ಗಂಟೆಗಳ ಕಾಲ ರವೆ ಇದ್ರ ಜೊತೆ ಚೆನ್ನಾಗಿ ನೆಂದ್ಕೋಬೇಕು. ಒಂದು 8 ಗಂಟೆಗಳ ಕಾಲ ನೆಂದರೆ ಸಾಕಾಗುತ್ತೆ. ಇಡ್ಲಿ ಹಿಟ್ಟು ರೆಡಿಯಾಗಿದೆ ನೋಡಿ. ಇಷ್ಟು ಹದಕ್ಕೆ ಇದ್ದರೆ ಸಾಕಾಗುತ್ತೆ ಹಿಟ್ಟು. ಈಗ ನಾವು ಇಡ್ಲಿ ಮಾಡ್ಕೋಬೋದು. ಈ ಹಿಟ್ಟಿಂದ ಇಡ್ಲಿ ಸೆಟ್ಟಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋಬೇಕು. ಎಣ್ಣೆ ಹಾಕೋದ್ರಿಂದ ಇಡ್ಲಿಗಳು ಅಂಟ್ಕೊಳ್ಳೋದಿಲ್ಲ. ಹಾಗೆ ಎಲ್ಲ ಇಡ್ಲಿ ಸೆಟ್ಗಳಿಗೂ ನಾವು ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಇಡ್ಲಿ ಹಿಟ್ಟನ್ನು ಹಾಕ್ಕೋಬೇಕು. ಇಡ್ಲಿ ಕುಕ್ಕರಲ್ಲಾದರೂ ಬೇಯಿಸ್ಕೋಬೋದು, ಇಲ್ಲ ಕಡುಬಿನ ಪಾತ್ರೆಯಲ್ಲಾದರೂ ಬೇಯಿಸ್ಕೋಬೋದು. ನಾನು ರೈಸ್ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ರೈಸ್ ಕುಕ್ಕರಿಗೆ ತಳಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ರಿಂಗನ್ನು ಇಟ್ಕೊಂಡಿದ್ದೀನಿ. ಅದರ ಮೇಲೆ ಒಂದು ಪ್ಲೇಟನ್ನು ಇಟ್ಕೊಂಡು ಇಡ್ಲಿ ಸೆಟ್ಟನ್ನು ಇಡ್ತಾ ಇದ್ದೀನಿ. ಹಾಗೆ ಇದರ ವಿಷಲನ್ನು ತೆಗಿಬೇಕು. ವಿಷಲ್ ಅವಶ್ಯಕತೆ ಏನಿರೋದಿಲ್ಲ. ವಿಷಲನ್ನು ತೆಗೆದು ಅದ್ರ ಮೇಲೆ ಒಂದು ಲೋಟನ, ಒಂದು ಬೌಲನ್ನು ಇಡಬೇಕು. ಇಡ್ಲಿಯನ್ನು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಚಟ್ನಿಯನ್ನು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತೆಂಗಿನಕಾಯಿಯನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನಷ್ಟು ಹುರ್ಗಡ್ಲೆಯನ್ನು ತೊಗೊಂಡಿದ್ದೀನಿ. ಒಂದು 4 ಎಸ್ಲಷ್ಟು ಬೆಳ್ಳುಳ್ಳಿ, ಒಂದು 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರೆ ಸಾಕು. ಇದನ್ನು ಚೆನ್ನಾಗಿ ರುಬ್ಬಿ ಇಟ್ಕೊಳ್ಳೋಣ. ಇದಕ್ಕೆ ಒಂದು ಒಗ್ಗರಣೆಯನ್ನು ಮಾಡಿಕೊಂಡ್ರೆ ಇಡ್ಲಿ ಜೊತೆಗೆ ಚಟ್ನಿ ರೆಡಿಯಾಗುತ್ತೆ. ಇಡ್ಲಿಗೆ ನಾವು ಚಟ್ನಿಯನ್ನು ನೀರಾಗಾದರೂ ಮಾಡ್ಕೋಬೋದು, ಇಲ್ಲ ಗಟ್ಟಿಯಾಗಾದ್ರೂ ಮಾಡ್ಕೋಬೋದು. ಚಟ್ನಿ ರೆಡಿ ಮಾಡ್ಕೊಳ್ಳೋದ್ರೊಳಗೆ ಇಡ್ಲಿ ಬೆಂದಿದೆ. ಇಷ್ಟು ಬೆಂದಿರೆ ಸಾಕು. ಒಂದು 10 ನಿಮಿಷದೊಳಗೆಲ್ಲ ಇಡ್ಲಿ ರೆಡಿಯಾಗುತ್ತೆ. ಇಡ್ಲಿ ತುಂಬ ಸ್ಮೂತಾಗಿದೆ. ಇಡ್ಲಿನ ನಾವು ಸಾಂಬಾರ್ ಜೊತೆ ಇಲ್ಲ ಚಟ್ನಿ ಜೊತೆ ಯಾವುದ್ರ ಜೊತೆನಾದ್ರೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಬೆಳಗಿನ ಟಿಫನ್ಗೆ, ಮಧ್ಯಾಹ್ನದ ಬಾಕ್ಸಿಗೆ ಈ ರೀತಿ ಇಡ್ಲಿಯನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.